ಭಾರತದ ಮಹಿಳಾ ಖೋ-ಖೋ ತಂಡಕ್ಕೆ ಭರ್ಜರಿ ಗೆಲುವು ಸಿಕ್ಕಿರುವ ಬಳಿಕ ಈಗ ಚೈತ್ರ ಅನ್ನುವಂಥ ಆಟಗಾರ್ತಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಮೈಸೂರಿನ ಜನತೆ. ಖೋ-ಖೋ ವಿಶ್ವಕಪ್ನಲ್ಲಿ ಯುವತಿ ಚೈತ್ರ ಉತ್ತಮ ಪ್ರದರ್ಶನ ತೋರಿದ್ದಾರೆ. ಟಿ ನರಸೀಪುರದಲ್ಲಿ ಚೈತ್ರೋತ್ಸವ ಕಾರ್ಯಕ್ರಮಕ್ಕೆ ಸಿದ್ಧತೆ ಆಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇದೇ ಜನವರಿ 21ನೇ ತಾರೀಕು ಟಿ ನರಸೀಪುರಕ್ಕೆ ಚೈತ್ರ ಆಗಮಿಸ್ತಾ ಇದ್ದಾರೆ. ಈ ವೇಳೆ ಚೈತ್ರಾಗೆ ಅದ್ದೂರಿ ಸ್ವಾಗತ ಕೋರೋದಕ್ಕೆ ಸಿದ್ಧತೆಗಳು ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಭಾರತ ಮಹಿಳಾ ಖೋ-ಖೋ ತಂಡಕ್ಕೆ ಭರ್ಜರಿ ಗೆಲುವು ಸಿಕ್ಕ ಬಳಿಕ ಚೈತ್ರ ತಾಲೂಕಿನ ಜನತೆಗೆ ಹೆಮ್ಮೆ ತಂದಿದ್ದಾರೆ. ಹಾಗಾಗಿ ಅವ್ರನ್ನ ಭರ್ಜರಿಯಾಗಿ ಸ್ವಾಗತ ಮಾಡಿಕೊಳ್ಬೇಕು ಅಂತ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಚೊಚ್ಚಲ ಖೋ-ಖೋ ವಿಶ್ವಕಪ್ಪಿನಲ್ಲಿ ದಕ್ಷಿಣ ಭಾರತದಿಂದಲೇ ಏಕೈಕ ಕ್ರೀಡಾಪಟುವಾಗಿ ಆಯ್ಕೆಯಾಗಿ ಕರ್ನಾಟಕದ ಕೀರ್ತಿಯನ್ನು ಹಾಗೂ ಟಿ ನರಸೀಪುರದ ಕೀರ್ತಿಯನ್ನು ವಿಶ್ವದಾದ್ಯಂತ ಪಸರಿಸಿದ ಕರ್ನಾಟಕದ ಸುಪುತ್ರಿ ಕುಮಾರಿ ಚೈತ್ರರವರಿಗೆ ತವರಿಗೆ ಆಗಮಿಸುವ ಸಂದರ್ಭದಲ್ಲಿ ಸರ್ವ ಸಂಘಟನೆಗಳು, ಸರ್ವ ಜನಾಂಗದ ಮುಖಂಡರುಗಳು, ದಲಿತ ಸಂಘರ್ಷ ಸಮಿತಿ, ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಹಾಗೂ ಕ್ರೀಡಾಪಟುಗಳು, ಕ್ರೀಡಾ ಪ್ರೇಮಿಗಳು, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ, ಆಟೋ ಚಾಲಕರು ಹಾಗೂ ಕಾರ್ ಚಾಲಕರು ಎಲ್ಲರೂ ಒಕ್ಕೂಟದಿಂದ ಈ ಒಂದು ಅದ್ದೂರಿ ಭವ್ಯ ಸ್ವಾಗತದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದಿನಾಂಕ 21/1/2025 ಮಂಗಳವಾರ ಸಂಜೆ 5 ಗಂಟೆಗೆ ಸರಿಯಾಗಿ ಟಿ ನರಸೀಪುರ ಖಾಸಗಿ ಬಸ್ ನಿಲ್ದಾಣದಿಂದ ಭಾರತದ ಮಹಿಳಾ ಖೋ-ಖೋ ತಂಡಕ್ಕೆ ಭರ್ಜರಿ ಗೆಲುವು ಸಿಕ್ಕಿರುವ ಬಳಿಕ ಈಗ ಚೈತ್ರ ಅನ್ನುವಂಥ ಆಟಗಾರ್ತಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಮೈಸೂರಿನ ಜನತೆ. ಖೋ-ಖೋ ವಿಶ್ವಕಪ್ನಲ್ಲಿ ಯುವತಿ ಚೈತ್ರ ಉತ್ತಮ ಪ್ರದರ್ಶನ ತೋರಿದ್ದಾರೆ. ಟಿ ನರಸೀಪುರದಲ್ಲಿ ಚೈತ್ರೋತ್ಸವ ಕಾರ್ಯಕ್ರಮಕ್ಕೆ ಸಿದ್ಧತೆ ಆಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇದೇ ಜನವರಿ 21ನೇ ತಾರೀಕು ಟಿ ನರಸೀಪುರಕ್ಕೆ ಚೈತ್ರ ಆಗಮಿಸ್ತಾ ಇದ್ದಾರೆ. ಈ ವೇಳೆ ಚೈತ್ರಾಗೆ ಅದ್ದೂರಿ ಸ್ವಾಗತ ಕೋರೋದಕ್ಕೆ ಸಿದ್ಧತೆಗಳು ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಭಾರತ ಮಹಿಳಾ ಖೋ-ಖೋ ತಂಡಕ್ಕೆ ಭರ್ಜರಿ ಗೆಲುವು ಸಿಕ್ಕ ಬಳಿಕ ಚೈತ್ರ ತಾಲೂಕಿನ ಜನತೆಗೆ ಹೆಮ್ಮೆ ತಂದಿದ್ದಾರೆ. ಹಾಗಾಗಿ ಅವ್ರನ್ನ ಭರ್ಜರಿಯಾಗಿ ಸ್ವಾಗತ ಮಾಡಿಕೊಳ್ಬೇಕು ಅಂತ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಚೊಚ್ಚಲ ಖೋ-ಖೋ ವಿಶ್ವಕಪ್ಪಿನಲ್ಲಿ ದಕ್ಷಿಣ ಭಾರತದಿಂದಲೇ ಏಕೈಕ ಕ್ರೀಡಾಪಟುವಾಗಿ ಆಯ್ಕೆಯಾಗಿ ಕರ್ನಾಟಕದ ಕೀರ್ತಿಯನ್ನು ಹಾಗೂ ಟಿ ನರಸೀಪುರದ ಕೀರ್ತಿಯನ್ನು ವಿಶ್ವದಾದ್ಯಂತ ಪಸರಿಸಿದ ಕರ್ನಾಟಕದ ಸುಪುತ್ರಿ ಕುಮಾರಿ ಚೈತ್ರರವರಿಗೆ ತವರಿಗೆ ಆಗಮಿಸುವ ಸಂದರ್ಭದಲ್ಲಿ ಸರ್ವ ಸಂಘಟನೆಗಳು, ಸರ್ವ ಜನಾಂಗದ ಮುಖಂಡರುಗಳು, ದಲಿತ ಸಂಘರ್ಷ ಸಮಿತಿ, ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಹಾಗೂ ಕ್ರೀಡಾಪಟುಗಳು, ಕ್ರೀಡಾ ಪ್ರೇಮಿಗಳು, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ, ಆಟೋ ಚಾಲಕರು ಹಾಗೂ ಕಾರ್ ಚಾಲಕರು ಎಲ್ಲರೂ ಒಕ್ಕೂಟದಿಂದ ಈ ಒಂದು ಅದ್ದೂರಿ ಭವ್ಯ ಸ್ವಾಗತದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದಿನಾಂಕ 21/1/2025 ಮಂಗಳವಾರ ಸಂಜೆ 5 ಗಂಟೆಗೆ ಸರಿಯಾಗಿ ಟಿ ನರಸೀಪುರ ಖಾಸಗಿ ಬಸ್ ನಿಲ್ದಾಣದಿಂದ ಭಾರತದ ಮಹಿಳಾ ಖೋ-ಖೋ ತಂಡಕ್ಕೆ ಭರ್ಜರಿ ಗೆಲುವು ಸಿಕ್ಕಿರುವ ಬಳಿಕ ಈಗ ಚೈತ್ರ ಅನ್ನುವಂಥ ಆಟಗಾರ್ತಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಮೈಸೂರಿನ ಜನತೆ. ಖೋ-ಖೋ ವಿಶ್ವಕಪ್ನಲ್ಲಿ ಯುವತಿ ಚೈತ್ರ ಉತ್ತಮ ಪ್ರದರ್ಶನ ತೋರಿದ್ದಾರೆ. ಟಿ ನರಸೀಪುರದಲ್ಲಿ ಚೈತ್ರೋತ್ಸವ ಕಾರ್ಯಕ್ರಮಕ್ಕೆ ಸಿದ್ಧತೆ ಆಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇದೇ ಜನವರಿ 21ನೇ ತಾರೀಕು ಟಿ ನರಸೀಪುರಕ್ಕೆ ಚೈತ್ರ ಆಗಮಿಸ್ತಾ ಇದ್ದಾರೆ. ಈ ವೇಳೆ ಚೈತ್ರಾಗೆ ಅದ್ದೂರಿ ಸ್ವಾಗತ ಕೋರೋದಕ್ಕೆ ಸಿದ್ಧತೆಗಳು ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಭಾರತ ಮಹಿಳಾ ಖೋ-ಖೋ ತಂಡಕ್ಕೆ ಭರ್ಜರಿ ಗೆಲುವು ಸಿಕ್ಕ ಬಳಿಕ ಚೈತ್ರ ತಾಲೂಕಿನ ಜನತೆಗೆ ಹೆಮ್ಮೆ ತಂದಿದ್ದಾರೆ. ಹಾಗಾಗಿ ಅವ್ರನ್ನ ಭರ್ಜರಿಯಾಗಿ ಸ್ವಾಗತ ಮಾಡಿಕೊಳ್ಬೇಕು ಅಂತ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಚೊಚ್ಚಲ ಖೋ-ಖೋ ವಿಶ್ವಕಪ್ಪಿನಲ್ಲಿ ದಕ್ಷಿಣ ಭಾರತದಿಂದಲೇ ಏಕೈಕ ಕ್ರೀಡಾಪಟುವಾಗಿ ಆಯ್ಕೆಯಾಗಿ ಕರ್ನಾಟಕದ ಕೀರ್ತಿಯನ್ನು ಹಾಗೂ ಟಿ ನರಸೀಪುರದ ಕೀರ್ತಿಯನ್ನು ವಿಶ್ವದಾದ್ಯಂತ ಪಸರಿಸಿದ ಕರ್ನಾಟಕದ ಸುಪುತ್ರಿ ಕುಮಾರಿ ಚೈತ್ರರವರಿಗೆ ತವರಿಗೆ ಆಗಮಿಸುವ ಸಂದರ್ಭದಲ್ಲಿ ಸರ್ವ ಸಂಘಟನೆಗಳು, ಸರ್ವ ಜನಾಂಗದ ಮುಖಂಡರುಗಳು, ದಲಿತ ಸಂಘರ್ಷ ಸಮಿತಿ, ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಹಾಗೂ ಕ್ರೀಡಾಪಟುಗಳು, ಕ್ರೀಡಾ ಪ್ರೇಮಿಗಳು, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ, ಆಟೋ ಚಾಲಕರು ಹಾಗೂ ಕಾರ್ ಚಾಲಕರು ಎಲ್ಲರೂ
ಒಕ್ಕೂಟದಿಂದ ಈ ಒಂದು ಅದ್ಧೂರಿ ಭವ್ಯ ಸ್ವಾಗತದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದಿನಾಂಕ 21/1/2025 ಮಂಗಳವಾರ ಸಂಜೆ 5 ಗಂಟೆಗೆ ಸರಿಯಾಗಿ ತೀನರಸೀಪುರ ಖಾಸಗಿ ಬಸ್ ನಿಲ್ದಾಣದಿಂದ ಭಾರತದ ಮಹಿಳಾ ಖೋ-ಖೋ ತಂಡಕ್ಕೆ ಭರ್ಜರಿ ಗೆಲುವು ಸಿಕ್ಕಿರುವ ಬಳಿಕ ಈಗ ಚೈತ್ರ ಅನ್ನುವಂಥ ಆಟಗಾರ್ತಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಮೈಸೂರಿನ ಜನತೆ. ಖೋ-ಖೋ ವಿಶ್ವಕಪ್ನಲ್ಲಿ ಯುವತಿ ಚೈತ್ರ ಉತ್ತಮ ಪ್ರದರ್ಶನ ತೋರಿದ್ದಾರೆ. ಟಿ ನರಸೀಪುರದಲ್ಲಿ ಚೈತ್ರೋತ್ಸವ ಕಾರ್ಯಕ್ರಮಕ್ಕೆ ಸಿದ್ಧತೆ ಆಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇದೇ ಜನವರಿ 21ನೇ ತಾರೀಕು ಟಿ ನರಸೀಪುರಕ್ಕೆ ಚೈತ್ರ ಆಗಮಿಸ್ತಾ ಇದ್ದಾರೆ. ಈ ವೇಳೆ ಚೈತ್ರಾಗೆ ಅದ್ದೂರಿ ಸ್ವಾಗತ ಕೋರೋದಕ್ಕೆ ಸಿದ್ಧತೆಗಳು ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಭಾರತ ಮಹಿಳಾ ಖೋ-ಖೋ ತಂಡಕ್ಕೆ ಭರ್ಜರಿ ಗೆಲುವು ಸಿಕ್ಕ ಬಳಿಕ ಚೈತ್ರ ತಾಲೂಕಿನ ಜನತೆಗೆ ಹೆಮ್ಮೆ ತಂದಿದ್ದಾರೆ. ಹಾಗಾಗಿ ಅವ್ರನ್ನ ಭರ್ಜರಿಯಾಗಿ ಸ್ವಾಗತ ಮಾಡ್ಕೊಳ್ಬೇಕು ಅಂತ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಚೊಚ್ಚಲ ಖೋ-ಖೋ ವಿಶ್ವಕಪ್ಪಿನಲ್ಲಿ ದಕ್ಷಿಣ ಭಾರತದಿಂದಲೇ ಏಕೈಕ ಕ್ರೀಡಾಪಟುವಾಗಿ ಆಯ್ಕೆಯಾಗಿ ಕರ್ನಾಟಕದ ಕೀರ್ತಿಯನ್ನು ಹಾಗೂ ತೀನರಸೀಪುರದ ಕೀರ್ತಿಯನ್ನು ವಿಶ್ವದಾದ್ಯಂತ ಪಸರಿಸಿದ ಕರ್ನಾಟಕದ ಸುಪುತ್ರಿ ಕುಮಾರಿ ಚೈತ್ರರವರಿಗೆ ತವರಿಗೆ ಆಗಮಿಸುವ ಸಂದರ್ಭದಲ್ಲಿ ಸರ್ವ ಸಂಘಟನೆಗಳು, ಸರ್ವ ಜನಾಂಗದ ಮುಖಂಡರುಗಳು, ದಲಿತ ಸಂಘರ್ಷ ಸಮಿತಿ, ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಹಾಗೂ ಕ್ರೀಡಾಪಟುಗಳು, ಕ್ರೀಡಾ ಪ್ರೇಮಿಗಳು, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ, ಆಟೋ ಚಾಲಕರು ಹಾಗೂ ಕಾರ್ ಚಾಲಕರು ಎಲ್ಲರೂ ಒಕ್ಕೂಟದಿಂದ ಈ ಒಂದು ಅದ್ಧೂರಿ ಭವ್ಯ ಸ್ವಾಗತದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ದಿನಾಂಕ 21/1/2025 ಮಂಗಳವಾರ ಸಂಜೆ 5 ಗಂಟೆಗೆ ಸರಿಯಾಗಿ ತೀನರಸೀಪುರ ಖಾಸಗಿ ಬಸ್ ನಿಲ್ದಾಣದಿಂದ ಭಾರತದ ಮಹಿಳಾ ಖೋ-ಖೋ ತಂಡಕ್ಕೆ ಭರ್ಜರಿ ಗೆಲುವು ಸಿಕ್ಕಿರುವ ಬಳಿಕ ಈಗ ಚೈತ್ರ ಅನ್ನುವಂಥ ಆಟಗಾರ್ತಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಮೈಸೂರಿನ ಜನತೆ. ಖೋ-ಖೋ ವಿಶ್ವಕಪ್ನಲ್ಲಿ ಯುವತಿ ಚೈತ್ರ ಉತ್ತಮ ಪ್ರದರ್ಶನ ತೋರಿದ್ದಾರೆ. ಟಿ ನರಸೀಪುರದಲ್ಲಿ ಚೈತ್ರೋತ್ಸವ ಕಾರ್ಯಕ್ರಮಕ್ಕೆ ಸಿದ್ಧತೆ ಆಗ್ತಾ ಇದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇದೇ ಜನವರಿ 21ನೇ ತಾರೀಕು ಟಿ ನರಸೀಪುರಕ್ಕೆ ಚೈತ್ರ ಆಗಮಿಸ್ತಾ ಇದ್ದಾರೆ. ಈ ವೇಳೆ ಚೈತ್ರಾಗೆ ಅದ್ದೂರಿ ಸ್ವಾಗತ ಕೋರೋದಕ್ಕೆ ಸಿದ್ಧತೆಗಳು ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಭಾರತ ಮಹಿಳಾ ಖೋ-ಖೋ ತಂಡಕ್ಕೆ ಭರ್ಜರಿ ಗೆಲುವು ಸಿಕ್ಕ ಬಳಿಕ ಚೈತ್ರ ತಾಲೂಕಿನ ಜನತೆಗೆ ಹೆಮ್ಮೆ ತಂದಿದ್ದಾರೆ. ಹಾಗಾಗಿ ಅವ್ರನ್ನ ಭರ್ಜರಿಯಾಗಿ ಸ್ವಾಗತ ಮಾಡ್ಕೊಳ್ಬೇಕು ಅಂತ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಚೊಚ್ಚಲ ಖೋ-ಖೋ ವಿಶ್ವಕಪ್ಪಿನಲ್ಲಿ ದಕ್ಷಿಣ ಭಾರತದಿಂದಲೇ ಏಕೈಕ ಕ್ರೀಡಾಪಟುವಾಗಿ ಆಯ್ಕೆಯಾಗಿ ಕರ್ನಾಟಕದ ಕೀರ್ತಿಯನ್ನು ಹಾಗೂ ತೀನರಸೀಪುರದ ಕೀರ್ತಿಯನ್ನು ವಿಶ್ವದಾದ್ಯಂತ ಪಸರಿಸಿದ ಕರ್ನಾಟಕದ ಸುಪುತ್ರಿ ಕುಮಾರಿ ಚೈತ್ರರವರಿಗೆ ತವರಿಗೆ ಆಗಮಿಸುವ ಸಂದರ್ಭದಲ್ಲಿ ಸರ್ವ ಸಂಘಟನೆಗಳು, ಸರ್ವ